ಕರಿಯರ್ ಖಾನಾವಳಿ ಯೂಟ್ಯೂಬ್ ಚಾನಲ್. ಭಾಳ 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 ಧನ್ಯವಾದಗಳು. ನನಗೆ ಈ ಖುಷಿ ಹೇಗೆ ಎಕ್ಸ್‌ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. 4 ದಿನಗಳ ಹಿಂದೆ ನಾನು ನಮ್ಮ ಈ ಇಂಟ್ರೊಡಕ್ಷನ್ ವಿಡಿಯೋ ಪೋಸ್ಟ್ ಮಾಡಿದ್ದೆ. ಅದಾದಮೇಲೆ ಕೆಲವೊಂದು ಫ್ರೆಂಡ್ಸ್ ಹತ್ರ ಮತ್ತು ಫ್ಯಾಮಿಲೀಸಲ್ಲಿ ಶೇರ್ ಮಾಡಿದ್ದೆ. ಸೊ ಆಲ್ರೆಡಿ ಐ ಸಿ 100+ ಸಬ್ಸ್ಕ್ರೈಬರ್ಸ್ ಆ್ಯಂಡ್ 200ಕ್ಕೂ ಹೆಚ್ಚು ಮಂದಿ ವ್ಯೂ ಮಾಡಿದ್ದಾರೆ. ಸೊ that's a huge motivation and power, I would say. And ಒಂದು ಸೇಯಿಂಗ್ ಇದೆ ಇಂಗ್ಲೀಷಲ್ಲಿ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಸೊ ಈ ಒಂದು ಎಂಕರೇಜ್ಮೆಂಟಿಂದ ನನ್ನ ಮೇಲೆ, ಈ ಚಾನಲ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗಾಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ವಿತೌಟ್ ಫರ್ದರ್ ಅಡೋ ಐ ವಿಲ್ ಕಮ್ ಬ್ಯಾಕ್ ಟು ದ ಫಸ್ಟ್ ಟಾಪಿಕ್. ಇದು ನಮ್ಮ ಫಸ್ಟ್ ವಿಡಿಯೋ ಆರ್ ಸೆಕೆಂಡ್ ವಿಡಿಯೋ ಆಫ್ಟರ್ ದ ಇಂಟ್ರೊಡಕ್ಷನ್. ಸೊ ಈ ವಿಡಿಯೋದಲ್ಲಿ ನಾನು ಸ್ಪೆಸಿಫಿಕಲಿ ಕರಿಯರ್ ಅನ್ನೋ ವರ್ಡ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಚಾನಲ್ ಹೆಸರಿನ ಬಗ್ಗೆ ಮಾತಾಡಬೇಕಾದ್ರೆ ನಾನು ಯಾಕೆ ಖಾನಾವಳಿ ಅಂತ ಹೆಸರಿಟ್ಟಿದ್ವಿ ಆ್ಯಂಡ್ ವಾಟ್ ಇಸ್ ದ ಮೋಟಿವೇಶನ್ ಬಿಹೈಂಡ್ ಇಟ್ ಅಂತೆಲ್ಲ ನಾನು ಹೇಳಿದ್ದೆ. ಬಟ್ ಚಾನಲ್ ಹೆಸರಲ್ಲಿ ಕರಿಯರ್ ಖಾನಾವಳಿ, ಕರಿಯರ್ ಅನ್ನೋ ಒಂದು ವರ್ಡ್ ಕೂಡ ಇದೆಯಲ್ಲ. ಸೊ ದ ಓಲ್ ಮೋಟಿವೇಶನ್ ಈಸ್ ಅಬೌಟ್ ದಟ್, ರೈಟ್? ಆ್ಯಂಡ್ ನನಗನ್ನಿಸ್ತು, ನಿಮಗೆ ಕೆಲವ್ರಿಗೆ ಆಲ್ರೆಡಿ ಗೊತ್ತಿರ್ಬೋದು ಎಷ್ಟೋ ವಿಷಯಗಳು, ಬಟ್ ಗೊತ್ತಿಲ್ಲದಿರೋರು ಎಷ್ಟೋ ಜನ ಇರ್ತಾರೆ. ಅವ್ರಿಗೊಂದು ಹೆಲಿಕಾಪ್ಟರ್ ವ್ಯೂ ಅಂತಾರಲ್ಲ ಕರಿಯರ್ಸ್ಗಳ ಬಗ್ಗೆ, ಅದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಏನು ಟಾಪಿಕ್ಸ್ ಮೆನ್ಷನ್ ಮಾಡಿದ್ದೀನಿ, ಅವನ್ನ ನಾನು 1 by 1 ಕವರ್ ಮಾಡ್ತಾ ಹೋಗ್ತೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ಅಟ್ಲೀಸ್ಟ್ ಕೆಲವೊಂದು ಇನ್ಪುಟ್ಸ್ ಇನ್ ಇಟ್ ಕಮ್ಸ್ ಟು ಕರಿಯರ್ಸ್ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಕರಿಯರ್ಸ್ ಅಂದರೆ ಏನು, ಹೇಗೆ ಬಿಲ್ಡ್ ಆಗುತ್ತೆ? ಸಿ, ಇಟ್ಸ್ ವೆರಿ ಸಿಂಪಲ್. ಲೈಕ್ ದ ಜಾಬ್ಸ್ ಯು ಡೂ, ದ ಎಕ್ಸ್ಪೀರಿಯನ್ಸಸ್ ಯು ಗೈನ್, ಆಮೇಲೆ ಅದನ್ನು ನೀವು ಹೇಗೆ ಡೆವಲಪ್ ಮಾಡ್ತಾ ಹೋಗ್ತೀರಾ, ಅದು ಒಂದು ಲಾಂಗ್ ಪೀರಿಯಡಲ್ಲಿ ಕರಿಯರ್ ಆಗಿ ಪರಿವರ್ತನೆ ಆಗ್ತದೆ, ರೈಟ್? ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಅಗೇನ್ ಊಟಕ್ಕೆ ಸಂಬಂಧಪಟ್ಟಿದ್ದು, ಹೇಗೆ ಕ್ಯಾರಿಯರ್ ಡಬ್ಬಿ ಅಂತ ಹೇಳ್ತಾರಲ್ಲ, CARRIER, ನಾಟ್ CARER, ಕ್ಯಾರಿಯರ್ ಡಬ್ಬಿ ಅಂದರೆ ಊಟ ಕಟ್ಕೊಂಡು ಹೋಗ್ತಾರಲ್ಲ, ಸಣ್ಣ ಸಣ್ಣ ಡಬ್ಬಿ, ಒಂದ್ರಲ್ಲಿ ಚಪಾತಿ, ಒಂದ್ರಲ್ಲಿ ಅನ್ನ, ಒಂದ್ರಲ್ಲಿ ಪಲ್ಯ, ಒಂದ್ರಲ್ಲಿ ಉಪ್ಪಿನಕಾಯಿ ಏನಾದ್ರು. ಸೊ ಇದೆಲ್ಲ ಸೇರಿ ನೀವು ಸೇರಿಸಿ ಲಾಕ್ ಮಾಡೋ ಏನು ಡಬ್ಬಿ ಆಗುತ್ತಲ್ಲ, ಅದೇ ರೀತಿ ಒಂದೊಂದೇ ಜಾಬ್, ಒಂದೊಂದೇ ಎಕ್ಸ್ಪೀರಿಯನ್ಸ್, ಒಂದೊಂದೇ ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಾ ನಿಮ್ಮ ಕರಿಯರ್ ಬಿಲ್ಡ್ ಆಗ್ತದೆ. ಆ್ಯಂಡ್ ಬಿಲ್ಡಿಂಗ್ ಕರಿಯರ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಲೈಫ್ನ ಮೇಜರ್ ಇಯರ್ಸ್, ಮೇಜರ್ ಪಾರ್ಟ್ ಆಫ್ ಅವರ್ ಲೈಫ್ ಈ ಕರಿಯರಲ್ಲಿ ನಾವು ಕಳಿತೀವಿ ಆ್ಯಂಡ್ ಬೆಳಿತೀವಿ ಆ್ಯಂಡ್ ಅದರಲ್ಲಿ ಗ್ರೋ ಆಗ್ತೀವಿ, ಅದರಲ್ಲಿ ಮುಳುಗೋಗಿರ್ತೀವಿ. ನೀವು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಅಥವಾ ಇನ್ ಜನರಲ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಪೀಪಲ್ ಆರ್ ವೆರಿ ಬ್ಯುಸಿ ಇನ್ ದಿಯರ್ ಲೈಫ್ಸ್, ಮೇನ್ಲಿ ಇನ್ ಜಾಬ್ಸ್ ಆ್ಯಂಡ್ ಇನ್ ದಿಯರ್ ಕರಿಯರ್ಸ್, ರೈಟ್? So think from that perspective. And then coming back to what type of careers we see in outside the world. So let's say private sector, which you already know, a lot of jobs, A to Z, and ಅದು ಬಿಟ್ಟರೆ business. So many people do a lot of business and that's their career. ಕೆಲವೊಂದು ಫ್ಯಾಮಿಲಿ ಬಿಸ್ನೆಸ್ ಇರ್ಬೋದು, ಕೆಲವೊಂದು ಅವರೇ ಶುರು ಮಾಡಿದ ಕಂಪ್ನಿ ಇರ್ಬೋದು, ಅವರೇ ಶುರು ಮಾಡಿದ್ದ ಒಂದು ಸಣ್ಣ ದೊಡ್ಡ ಬಿಸ್ನೆಸ್ ಇರ್ಬೋದು. ಮತ್ತು ಕೆಲವೊಂದು ಪ್ರೊಫೆಷ್ನಲ್, ಮೇನ್ಲಿ ಲೆಟ್ಸ್ ಸೇ ಎಕ್ಸಾಂಪಲ್ಗೆ ಲಾ ಓದಿ ಲಾಯರ್ ಆಗ್ತಾರೆ, ದಟ್ಸ್ ಎ ಪ್ರೊಫೆಷನ್. MBBS, ಮೆಡಿಸಿನ್, ಡಾಕ್ಟರ್, ಸೊ ದಟ್ಸ್ ಎ ಪ್ರೊಫೆಷನ್. ಆ್ಯಂಡ್ ದೆನ್ ಅಗೇನ್ ವಿ ಕ್ಯಾನ್ ಕಮ್ ಟು ದ ಪಬ್ಲಿಕ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರಲ್ಲಿ so many varieties, like officers from different levels of officers, IAS, KAS or IPS, whatever. And then different sectors alli government jobs, like teachers irbodu, police or ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಗೌರ್ಮೆಂಟ್ ಅಥಾರಿಟೀಸ್ ಆಫೀಸರ್ಸ್ ಇರ್ಬೋದು, ರೈಟ್? ಸೊ ದಿಸ್ ಇಸ್ ಅನದರ್ ಸೆಕ್ಟರ್. And then we also have the other professionals. I mentioned the professionals like doctors, engineers and lawyers, but then there are other professions like sports,
music, art, acting, all these things. So this is another line of profession, right? So the world is a playground for you to build your career, but it depends ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಕೆಪಬಿಲಿಟಿ, ನಿಮ್ಮ ಫ್ಲೆಕ್ಸಿಬಿಲಿಟಿ. ನಾನು ಫ್ಲೆಕ್ಸಿಬಿಲಿಟಿ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತ ಬರ್ತೀನಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್? ಓಕೆ, ಸೊ ದಟ್ ಅಸೈಡ್, ಸೊ ನಾವು ಯಾವ್ಯಾವ ಥರದ ಕರಿಯರ್ಸ್ ಇದ್ದಾವೆ, ಯಾವ ಲೈನ್ಸ್ ಇದೆ ಅಂಥೇಳಿ. ನಾವು ಕಮಿಂಗ್ ಬ್ಯಾಕ್ ಟು ದ ಫ್ಲೆಕ್ಸಿಬಿಲಿಟಿ ಐ ಮೆನ್ಷನ್ಡ್, ಮೇನ್ಲಿ ಫಾರ್ ದೋಸ್, ನೀವು ಯಾರು 7th 8th ಸೆಮ್ಮಲ್ಲಿ ಇದ್ದೀರಿ ಅಥವಾ ಓದ್ತಿದ್ದೀರಿ ಇನ್ನೂ, ಆ್ಯಂಡ್ ಜಾಬ್ಸ್ ಹುಡುಕ್ತಿದ್ದೀರಿ, ಶುರು ಮಾಡ್ತಿದ್ದೀರಿ, ಆರ್ ಜಸ್ಟ್ ಸ್ಟಾರ್ಟಿಂಗ್ ದ ಕರಿಯರ್. ಈ ಫ್ಲೆಕ್ಸಿಬಿಲಿಟಿ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿದೆ ಅಂದರೆ, ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ನೆಸೆಸಿಟೀಸ್ ಇರುತ್ತೆ, ರೈಟ್? ಲೆಟ್ಸ್ ಸೇ ಕೆಲವೊಬ್ಬರಿಗೆ ಓದ್ತಿರ್ಬೇಕಾದ್ರೇ ಅವರು ಪಾಪ ಕೆಲಸ ಮಾಡ್ತಿರ್ತಾರೆ, ಕೆಲಸ ಮಾಡ್ಕೊಂಡು ಓದ್ತಿರ್ತಾರೆ, ಸೈಡ್ ಜಾಬ್ಸ್ ಮಾಡ್ತಿರ್ತಾರೆ, ಆ್ಯಂಡ್ ಓದಲಿಕ್ಕೆ ಅವರು ಲೋನ್ ತೊಗೊಂಡಿರ್ತಾರೆ, ರೈಟ್? ಆ್ಯಂಡ್ ಅವ್ರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಸೂನ್ ಅಸ್ ಅವ್ರ ಡಿಗ್ರಿ ಆದ ತಕ್ಷಣ ಅವ್ರು ಜಾಬ್ ಮಾಡೋದು ಅವ್ರಿಗೆ ನೆಸೆಸಿಟಿ, ಇಟ್ಸ್ ಅ ಕಂಪಲ್ಷನ್ ಇರುತ್ತೆ, ರೈಟ್? ಸೊ ದೇರ್ ದ ಫ್ಲೆಕ್ಸಿಬಿಲಿಟಿ ಈಸ್ ಲೆಸ್ ಟು ಪ್ಲೇ ಅರೌಂಡ್ ವಿತ್ ಕರಿಯರ್ಸ್. ಸೊ ಅವ್ರಿಗೊಂದು ಜಾಬ್ ಬೇಕೇ ಬೇಕು. ಸೊ ದಿಸ್ ಇಸ್ ಒನ್ ಕ್ಯಾಟಗರಿ. ಆ್ಯಂಡ್ ದೆನ್ ವಿ ಕಮ್ ಟು ದ ಸೆಕೆಂಡ್ ಕ್ಯಾಟಗರಿ. ಅಲ್ಲಿ ಯು ಆರ್ ಸ್ಟಡಿಂಗ್, ಯು ಆರ್ ಇನ್ 3rd 4th ಇಯರ್ ವಾಟ್ ಎವರ್, ಅಥವಾ ಡಿಗ್ರಿ ಮುಗಿಸಿದ್ರೆ ಆಲ್ರೆಡಿ, ಬಟ್ ದೆರ್ ಈಸ್ ನೋ ಕಂಪಲ್ಷನ್ ಟು ಸ್ಟಾರ್ಟ್ ದ ಜಾಬ್ ಇಮಿಡಿಯೇಟ್ಲಿ. ಇಟ್ಸ್ ಲೈಕ್ ಫ್ಯಾಮಿಲಿ ಈಸ್ ಫೈನ್, ಫ್ಯಾಮಿಲಿಗೆ ಸಪೋರ್ಟ್ ಇದೆ, ಆ್ಯಂಡ್ ಮನೇಲಿ ತಂದೆ ತಾಯಿ ಇರ್ಬೋದು. ಸೊ ದೇರ್ ಬ್ರದರ್ ಆ್ಯಂಡ್ ಸಿಸ್ಟರ್ ಅವ್ರ ಸಪೋರ್ಟ್ ಇರುತ್ತೆ, ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಹೆಚ್ಚಿನ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇನ್ ಅದರ್ ವರ್ಡ್ಸ್, ದೇ ಆರ್ ಲಕ್ಕಿ, ಸೊ ದೇ ಹ್ಯಾವ್ ದ ಬ್ಯಾಕಪ್ ಆ್ಯಂಡ್ ಸಪೋರ್ಟ್, ರೈಟ್? ಹಾಗಾಗಿ ಅವರು ಹೈಯರ್ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ಬೋದು, ಲೈಕ್ ಡೈರೆಕ್ಟ್ಲಿ MBA ಆರ್ ಪೋಸ್ಟ್ ಗ್ರಾಜುಯೇಷನ್ ಆಫ್ಟರ್ ದ ಡಿಗ್ರಿ, ಅಥವಾ ಈವನ್ ಟು ದ ಎಕ್ಸ್ಟೆಂಟ್ ಆಫ್ PhD ಕೂಡ ಮಾಡೋದು. ಅಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೆ ಕೆಲವೊಂದು ಫ್ಯಾಮಿಲೀಸಲ್ಲಿ. ಇಲ್ಲ ಅವರು ಜಾಬೇ ಮಾಡಬೇಕಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ, ಸರ್ಚ್ ಮಾಡಿ ಹುಡುಕ್ಲಿಕ್ಕೆ, ಅಪ್ಲೈ ಮಾಡಲಿಕ್ಕೆ, ಆ್ಯಂಡ್ ಕೆಲವೊಂದು ಟ್ರೈನಿಂಗ್ಸ್ ಅದೆಲ್ಲ ಮಾಡೋದಕ್ಕೋಸ್ಕರ ಕೂಡ. ಸೊ ಲೆಟ್ಸ್ ಕಾಲ್ ದೆಮ್ ಲಕ್ಕಿ, ರೈಟ್? ಆ್ಯಂಡ್ ದೆನ್ ಥರ್ಡ್ ಇನ್ನೊಂದು ಕ್ಯಾಟಗರಿಗೆ ಬರೋದಾದರೆ, it's even more flexible, very very flexible. So they are, let's call them luxury, right? Luxury. Avrige job is definitely not a necessity, but they have all the options, well settled family business, let's say politics, whatever. So ಅವರಿಗೆ ಅವ್ರದ್ದೇ ಆದಂಥ ಪ್ಯಾಷನ್ ಫಾಲೋ ಮಾಡಲಿಕ್ಕೆ ಆಪ್ಷನ್ಸ್ ತುಂಬ ಇರುತ್ತೆ. So for them job is not so mandatory ಅಥವಾ ಆ ಥರ. Okay, so let's keep them aside. So luxury, let's not focus so much. Lucky, we have talked, and ಅವ್ರದ್ದೇನು ಆಪ್ಷನ್ಸ್ ಇರುತ್ತೆ, ಏನೇನು ಮಾಡ್ಬೋದು ಅಂತೇಳಿ. Coming back to the category 1 I mentioned, let's call them locked, because they are locked, right? They're not so flexible. They have to find a way to start up and running. ಹಾಗಾಗಿ ಅವ್ರಿಗೆ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಸೆಕೆಂಡ್ ಕೂಡ ಮ್ಯಾಟ್ರ್ ಆಗುತ್ತೆ. ದೇ ಹ್ಯಾವ್ ಟು ಗೆಟ್ ದಟ್ ಫಸ್ಟ್ ಜಾಬ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಅದೆಲ್ಲ ಮಾಡಬೇಕಂದ್ರೆ. ಓಕೆ, ಸೊ ಅಗೇನ್ ಅವ್ರಿಗೆ ಅವ್ರದ್ದೇ ಆದಂಥ ಚಾಲೆಂಜಸ್ ಕೂಡ ಬರ್ತಾ ಹೋಗುತ್ತೆ. ಕೆಲವೊಂದು ಕಾಲೇಜಸಲ್ಲಿ ಪ್ಲೇಸ್ಮೆಂಟ್ಸ್ ಇರೋದೇ ಇಲ್ಲ, ಇನ್ನು ಕೆಲವು ಕಾಲೇಜಸಲ್ಲಿ ಪ್ಲೇಸ್ಮೆಂಟ್ ಇರುತ್ತೆ, ಬಟ್ ನಾಟ್ ಎವ್ರಿ ಒನ್, ಎಲ್ಲರೂ ಪ್ಲೇಸ್ ಆಗೋದಿಲ್ಲ. ಆ್ಯಂಡ್ ಸಪೋಸ್ ಪ್ಲೇಸ್ಮೆಂಟ್ ಆಯಿತು ಅಂದರೆ ದೇ ಆರ್ ಅಗೇನ್ ಲಕ್ಕಿ, ಸೊ ದೇ ಗೆಟ್ ಸ್ಟಾರ್ಟೆಡ್ ವಿತ್ ಅ ಜಾಬ್, ಅಟ್ ಲೀಸ್ಟ್ ದೇ ಹ್ಯಾವ್ ಅ ಜಾಬ್ ರೆಡಿ ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ ಶುರು ಮಾಡಲಿಕ್ಕೆ. ಬಟ್ ಆಗಿಲ್ಲ ಅಂದರೆ ದೆನ್ ಅದು ಬೇರೆ ರೀತಿಯ ಟೆನ್ಷನ್. ಸೊ ಇಂಥ ಸಿಚುವೇಷನಲ್ಲಿ ನಿಮ್ಮ ಟೈಮ್ ಆ್ಯಂಡ್ ಎಫರ್ಟ್ ಆ್ಯಂಡ್ ಆಲ್ಸೋ ಸಮ್ ಟೈಮ್ ಮನಿ, ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾವಾಗ ಪ್ಲೇಸ್ಮೆಂಟ್ ಆಗಲ್ಲ, ಯಾವಾಗ ನಿಮ್ಗೆ ಜಾಬ್ ಟೆನ್ಷನ್ಸ್ ಇರುತ್ತೆ, ಸೊ ಯು ಸ್ಟಾರ್ಟ್ ಲುಕಿಂಗ್ ಔಟ್, ರೈಟ್? ನೀವು ಹೊರಗೆ ಸರ್ಚ್ ಮಾಡೋಕ್ಕೆ ಶುರು ಮಾಡ್ತೀರಿ,
ಆ್ಯಂಡ್ ಕೆಲವೊಂದು ಟ್ರೈನಿಂಗ್ಸ್ ಮಾಡೋಣ ಅಂತ ಶುರು ಮಾಡ್ತೀರಿ. ಬಟ್ ನಿಮಗೆ ಕ್ಲಾರಿಟಿ ಇದ್ದರೆ ಫೈನ್, ಆ್ಯಂಡ್ ನಿಮ್ಮ ಇಂಟ್ರೆಸ್ಟು ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ನಿಮ್ಗೊಂದು ಐಡಿಯಾ ಇದೆ, ನಾ ಇದೇ ಲೈನಲ್ಲಿ ಹೋಗಬೇಕು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮತ್ತು ಬರೋದಾದರೆ ನನಗೆ ಕೋಡಿಂಗ್ ಮೇಲೆ ಇಂಟ್ರೆಸ್ಟ್ ಇದೆಯಾ, ಅಥವಾ ನನ್ನ ಕೋಡಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಬೇರೆ ಏನೋ ಕಲಿಬೇಕಂತನಾ, ಸೊ ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ಸ್ ನಾನು ಮಾಡ್ಬೋದು ಅಂತ ನಿಮ್ಗೊಂದು ಕ್ಲಾರಿಟಿ ಇದ್ದರೆ, ಅಥವಾ ಅವ್ನು ಮಾಡೋದಾದರೆ ಎಲ್ಲಿ ಮಾಡಬೇಕು, ಅಥವಾ ಇಂಟರ್ನ್ಶಿಪ್ಸ್ ಇರ್ತವೆ, ಇಂಟರ್ನ್ಶಿಪ್ಸ್ ಯಾವ ರೀತಿದು ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ್ದು ಮಾಡಿದ್ರೆ ನಿಮಗೆ ಮುಂದೆ ಯೂಸ್ ಆಗುತ್ತೆ, ಆ್ಯಂಡ್ ಆ ಇಂಟರ್ನ್ಶಿಪ್ ಜಾಬ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತಾ ಇಲ್ವಾ, ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಬರ್ತಾ ಹೋಗ್ತವೆ. ಸೊ ದಟ್ ಮೇಕ್ಸ್ ಯು ಕನ್ಫ್ಯೂಸ್ಡ್ ಆಬ್ವಿಯಸ್ಲಿ. ಸೊ ಅಂಥ ಟೈಮಲ್ಲಿ ನಿಮಗೆ ಯು ನೀಡ್ ಅ ರೈಟ್ ಮೆಂಟರ್, ಒಬ್ಬ ಪ್ರಾಪರ್ ಗುರು, ಒಂದು ಬ್ರದರ್, ಒಂದು ಸಿಸ್ಟರ್ ಅಂತಾರಲ್ಲ, ಒಬ್ಬರು ಗೈಡ್ ನಿಮಗೆ ಬೇಕಾಗ್ತಾರೆ. ಸೊ ಅಂಥ ಕೆಲಸನ ನಾವು ಈ ಚಾನಲ್ ಮುಖಾಂತರ ಮಾಡೋಕ್ಕೆ ಎಷ್ಟಾಗುತ್ತೆ ಟ್ರೈ ಮಾಡ್ತೀವಿ. ನಮ್ಮ ಮೆಂಟ್ರ್ ಅಂತ ಹೇಳಿದೆ, ಯಾಕಂದರೆ ನೀನು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಲಾಕ್ಡ್ ಸಿಚುವೇಷನಲ್ಲಿರೋ ಮಕ್ಕಳಿಗೆ ಸಮ್ಟೈಮ್ ದೇ ಹ್ಯಾವ್ ಟು ಇನ್ವೆಸ್ಟ್ ಮನಿ. ಸೊ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡಿಬಿಡ್ತಾರೆ, ಅವ್ರಿಗೆ ಯಾವ ಟ್ರೈನಿಂಗ್ ಅಂತ ಗೊತ್ತಿರಲ್ಲ. ಎಲ್ಲರೂ ಈ ಟ್ರೈನಿಂಗ್ ಹೋಗ್ತಾರೆ ಅಂದರೆ ಓಕೆ ನಾನು ಅದು ಮಾಡ್ತೀನಿ ಅಂತ ಮಾಡಿಬಿಡ್ತಾರೆ. ಬಟ್ ಅವ್ರಿಗೆ ಅದು ದುಡ್ಡು ಹಾಕಿದ್ಮೇಲೆ ಗೊತ್ತಾಗುತ್ತೆ, ಅವ್ರಿಗೆ ಏನು ತಿಳಿಯೋದಿಲ್ಲ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಸೊ ಇವೆಲ್ಲ ಆಗ್ತವೆ. ಯು ಹ್ಯಾವ್ ಸೀನ್ ದಿಸ್ ಎಕ್ಸಾಂಪಲ್ಸ್, ರೈಟ್? ಸೊ ನೀವೇನು ಲಾಸ್ಟ್ ಸೆಮ್ಮಲ್ಲಿ ಇರ್ತೀರಿ ಅಥವಾ ಲಾಸ್ಟ್ ಇಯರಲ್ಲಿ ಇರ್ತೀರಿ, ಅದಕ್ಕೂ ಮುಂಚೆ ಈ ಪೀರಿಯಡಲ್ಲೇ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಬಂದಿದ್ದರೆ ನಿಮಗೆ ಬಿಫೋರ್ ಯು ಕಂಪ್ಲೀಟ್ ಯುವರ್ ಗ್ರ್ಯಾಜುಯೇಷನ್ ಒಂದು ಕ್ಲಾರಿಟಿ ಇರುತ್ತೆ. ಓಕೆ, ಈ ಲೈನಲ್ಲೇ ನಾನು ಹೋಗಬೇಕು, ನನ್ನ ಜಾಬ್ ಹುಡುಕಬೇಕು, ಅಥವಾ ಟ್ರೈನಿಂಗ್ಸ್ ತೊಗೋಬೇಕು, ಅಥವಾ ಏನೋ ಎಜುಕೇಷನ್ ಮಾಡಬೇಕು, ಅಥವಾ ಈ ಲೈನಲ್ಲಿ ಇರೋವಂಥ ರೈಟ್ ಕಾಂಟ್ಯಾಕ್ಟ್ಸ್ನ ಕಂಪನೀಸ್ನ ನಾನು ಅಪ್ರೋಚ್ ಮಾಡಬೇಕು. ಸೊ ಅವೆಲ್ಲ ಮಾಡಿದ್ರೇ ನಿಮಗೆ ಆಪರ್ಚುನಿಟೀಸ್ ಓಪನ್ ಆಗುತ್ತೆ, ರೈಟ್? ಆ್ಯಂಡ್ ಇನ್ನೊಂದೇನೆಂದರೆ, ನಾ ಆಗಲೇ ಒಂದು ವರ್ಡ್ ಯೂಸ್ ಮಾಡಿದ್ದೆ ಮೊದಲು, ವರ್ಲ್ಡ್ ಇಸ್ ಎ ಪ್ಲೇಗ್ರೌಂಡ್ ಫಾರ್ ಯು ಅಂಥೇಳಿ. ಸೊ ನಿಮಗೆ ಒನ್ ಗುಡ್ ಥಿಂಗ್ ಈಸ್ ಎಲ್ಲ ರೀತಿಯ ಆ್ಯಕ್ಸಸ್ ಇದೆ, right? It's on your hand, internet, you have mobile, and you have everything at your fingertips. But you should know how to use it productively. ಆಮೇಲೆ ನಿಮ್ಗೆ ಹೆಲ್ಪ್ ಆಗೋ ಥರ ಯೂಸ್ ಮಾಡಬೇಕು ಅದನ್ನು. ಸುಮ್ಮನೆ ಗುಂಪಿನಲ್ಲಿ ಗೋವಿಂದ ಮಾಡ್ತಾರಂತಾರಲ್ಲ, ಹಂಗಾಗಬಾರ್ದು. ಅದು ಹಂಗೆ ಮಾಡ್ತಾ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಮಂತ್ಸ್ ವಿಲ್ ಪಾಸ್, ಇಯರ್ಸ್ ವಿಲ್ ಪಾಸ್, ಆ್ಯಂಡ್ ದೆನ್ ಯು ಗೆಟ್ ಸ್ಟ್ರೆಸ್ಡ್ ಆ್ಯಂಡ್ ಯು ವಿಲ್ ಬಿ ಈವನ್ ಮೋರ್ ಟೈಟ್ಲಿ ಲಾಕ್ಡ್, ರೈಟ್? ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ನೀವು, ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ಬಿ ಕನ್ಫ್ಯೂಸ್ಡ್ ಮೋಸ್ಟ್ ಆಫ್ ದೆಮ್. ಆ್ಯಂಡ್ ಅದಕ್ಕೆ ತಕ್ಕಂಥ ಕೆಲವೊಂದು ಕ್ಲಾರಿಟೀಸ್ ನಾನು ಬರೋ ವೀಡಿಯೋಸಲ್ಲಿ ಮಾಡ್ತಾ ಹೋಗ್ತೀನಿ. ಅದೇ ನಾನು ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ. ಸೊ ದ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ದ ರೆಸ್ಯೂಮೆ ಆರ್ ದ CV ಆರ್ ದ ಬಯೋಡೇಟಾ ಅಂತ ಹೇಳ್ತಾರೆ, ಬಿಕಾಸ್ ದಟ್ಸ್ ದ ಫಸ್ಟ್ ಸ್ಟೆಪ್ ಫಾರ್ ಎನಿ ಜಾಬ್ ಆರ್ ಜಾಬ್ ಅಪ್ಲಿಕೇಶನ್, ರೈಟ್? ಅದು ನಾವು ಮಾತಾಡೋಣ. ಓಕೆ, ಸೊ ಲೆಟ್ ಮಿ ನೋ ಏನು ಅನಿಸ್ತು ನಿಮಗೆ, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಎಕ್ಸ್ಪೆಕ್ಟೇಷನ್ಸ್, ಆ್ಯಂಡ್ ಏನಾದ್ರು ಮತ್ತೆ ಟಾಪಿಕ್ಸ್ ನಾನು ಕವರ್ ಮಾಡಬೇಕು ಅನ್ನೋ ಡಿಸ್ಕ್ರಿಪ್ಷನ್ ಇಲ್ದಿರೋದು ಅಂದರೆ ಲೆಟ್ ಮಿ ನೋ, ಸೊ ಐ ಕ್ಯಾನ್ ಪ್ಲ್ಯಾನ್ ದೆಮ್. ಆ್ಯಂಡ್ ಶಾರ್ಟ್ಸ್ ಅಂತ ಹೇಳಿದ್ದೀನಿ, ಕೆಲವೊಂದು ಶಾರ್ಟ್ಸ್ ವೀಡಿಯೋಸಲ್ಲಿ ಸಣ್ಣ ಇನ್ಫಾರ್ಮೇಷನ್ ನಾನು ಆಬ್ವಿಯಸ್ಲಿ ಮಾಡ್ತೀನಿ. ಆ್ಯಂಡ್ ನಮ್ಮದು ಕರಿಯರ್ ಖಾನಾವಳಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅಲ್ಲಿ ನಾನು ಏನೂ ಪೋಸ್ಟ್ ಮಾಡಿಲ್ಲ ಇನ್ನೂ ಕೂಡ, ಬಟ್ ಅಲ್ಲಿ ಕೂಡ ಕೆಲವೊಂದು ನಿಮಗೆ ಇನ್ ಜನರಲ್ ನಿಮ್ಮ ಕರಿಯರ್ ಡೆವಲಪ್ಮೆಂಟ್ಗೆ, ನಿಮ್ಮ ಜಾಬ್ಸ್ಗೆ ಹೆಲ್ಪ್ ಆಗುವಂಥ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಹೋಗ್ತೀನಿ ರೆಗ್ಯುಲರಾಗಿ. ಆ್ಯಂಡ್ ಅಲ್ಲಿ ಕೂಡ ಆಲ್ರೆಡಿ ಐ ಸಿ ಸಮ್ ಫಾಲೋವರ್ಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಪ್ಲೀಸ್ ಸ್ಪ್ರೆಡ್ ದ ವರ್ಡ್, ನಿಮ್ಮ ಗೆಳತಿರಿಗೆ ತಿಳಿಸ್ರಿ, ಆ್ಯಂಡ್ ಬೆಳೆಸ್ತಾ ಹೋಗೋಣ. ಹಾಗೆ ಒಂದು ಕ್ಲಾರಿಫಿಕೇಷನು ಯಾರೋ ಒಬ್ಬರು ಕೇಳಿದ್ರು ನನಗೆ. ಸೊ ನನ್ನ ಮೋಟಿವೇಶನ್ ಇರೋದು ಕೂಡ ನಮ್ಮ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗೋದು ಅವರಿಗೆ. ಯಾಕಂದರೆ ಅವರು ದೇ ಆರ್ ಲಿಟಲ್, ಐ ಫೀಲ್, ಐ ಮೇ ಬಿ ರಾಂಗ್, ಬಟ್ ಸಿನ್ಸ್ ದೇ ಆರ್ ಲಿಟಲ್ ಫಾರ್ ಫ್ರಮ್ ದ ಕೋರ್ ಆರ್ ಬ್ಯಾಂಗ್ಳೂರ್ ವೇರ್ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಅವ್ರಿಗೊಂದು ಸ್ವಲ್ಪ ಡಿಸ್ಕನೆಕ್ಟ್ ಅನಿಸುತ್ತೆ. ಈವನ್ ದೋ ಐ ಸೆಡ್ ಯು ಆರ್ ವೆರಿ ವೆಲ್ ಕನೆಕ್ಟೆಡ್ ವಿತ್ ಇಂಟರ್ನೆಟ್, ಮೊಬೈಲ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಸ್ಟಿಲ್ ಆ ಒಂದು ಎಕೋಸಿಸ್ಟಮಲ್ಲಿ ಇರೋದೇ ಬೇರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರೋದೇ ಬೇರೆ, ಆ್ಯಂಡ್ ಕಲಬುರಗಿ, ಧಾರವಾಡ, ಹುಬ್ಬಳ್ಳಿ ಆ ಕಡೆ ಇರೋದೇ ಬೇರೆ. ಈವನ್ ದೋ ವಿ ಹ್ಯಾವ್ ಲಾಟ್ ಆಫ್ ಕಂಪ್ನೀಸ್ ಆಲ್ರೆಡಿ ದೇರ್ ಇನ್ ಹುಬ್ಬಳ್ಳಿ, ಧಾರವಾಡ, ಮಂಗಳೂರು. ಈಗ ಕಲಬುರಗಿಯಲ್ಲಿ ಕೆಲವೊಂದು ಸ್ಟಾರ್ಟಪ್ಸ್ ಎಲ್ಲ ಇನ್ಕ್ಯುಬೇಷನ್ ಸೆಂಟರ್ಸ್ ಏನೇನೋ ಮಾಡ್ತಿದ್ದಾರೆ, ರೈಟ್? ಸೊ ಥಿಂಕ್ ಅಬೌಟ್ ದಿಸ್, ಆ್ಯಂಡ್ ದಿಸ್ ಚಾನಲ್ ಈಸ್
uh, for North Karnataka students, but the information I'm sharing is in general for everyone, for all the students that find it useful. Okay, so thank you so much again, and let me know what do you think, and hope ನಿಮ್ಮ ಸಂಕ್ರಾಂತಿ ಸರಿಯಾಗಿತ್ತು, ಖುಷಿಯಾಗಿರಿ, ಆ್ಯಂಡ್ ಲೆಟ್ ಮಿ ನೋ ವಾಟ್ ಯು ಥಿಂಕ್ ಆಫ್ ಇಟ್, ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.